ವೀಕ್ಷಕರೇ ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. 40% ಕಮಿಷನ್ ಅನ್ನೋ ವಿಚಾರ ಹಾಗೆ ಪೇ ಸಿಎಂ ಅನ್ನೋ ವಿಚಾರವನ್ನು ಮುಂದಿಟ್ಕೊಂಡು ವಿರೋಧ ಪಕ್ಷದಲ್ಲಿದ್ದ ಕಾಂಗ್ರೆಸ್ ಯಶಸ್ವಿಯಾಗಿ ಚುನಾವಣಾ ಕ್ಯಾಂಪೇನ್ ಅನ್ನು ಮಾಡಿ ಆಡಳಿತಾರೂಢವಾಗಿದ್ದ ಬಿಜೆಪಿಯನ್ನು ಕೆಳಗಿಳಿಸಿ ತಾನು ಅಧಿಕಾರದ ಗದ್ದುಗೆ ಏರುವಲ್ಲಿ ಯಶಸ್ವಿಯಾಗಿದ್ದು ಈಗ ಇತಿಹಾಸ. ಆದರೆ ಇಲ್ಲಿ ಕಮಿಷನ್ ಅನ್ನೋದು ಅಥವಾ ಕರಪ್ಷನ್ ಅನ್ನೋದು, ಲಂಚ ಅನ್ನೋದು ಚುನಾವಣೆಯ ಸಬ್ಜೆಕ್ಟ್ ಮ್ಯಾಟರ್ ಆಗಿತ್ತು. ಹಾಗೆ ವಿರೋಧ ಪಕ್ಷವಾಗಿದ್ದ ಕಾಂಗ್ರೆಸ್ನವರು ಇಟ್ಟ ನರೇಟಿವ್ ಕರ್ನಾಟಕದ ಮತದಾರರನ್ನು ತಲುಪಿ ಮತದಾರರು ಈ ಭ್ರಷ್ಟಾಚಾರ ಅನ್ನುವ ಆರೋಪವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ರು ಅನ್ನೋದು ಸಾಬೀತಾಗಿರುವ ಸಿದ್ಧಸೂತ್ರ ಕರ್ನಾಟಕದಲ್ಲಿ. ಆದರೆ ಹೀಗೆ ಆರೋಪ ಮಾಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷದ ಮೇಲೂ ಕೂಡ ಇದೀಗ ಇದೇ ಗುತ್ತಿಗೆದಾರರ ಸಂಘದ ಕಡೆಯಿಂದ ಅನೇಕ ಆರೋಪಗಳು ಬರ್ತಾ ಇತ್ತು. ಹಿಂದೆ 40% ಇತ್ತು, ಈಗ 60-80%ವರೆಗೂ ಕಮಿಷನ್ನ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ, ಜಾಸ್ತಿ ಆಗಿದೆ ಅನ್ನೋದು ಗುತ್ತಿಗೆದಾರರ ಗಂಭೀರ ಆರೋಪ ಆಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಇದೇ ವಿಚಾರವನ್ನು ಮುಂದಿಟ್ಕೊಂಡು ಈಗ ವಿರೋಧ ಪಕ್ಷದಲ್ಲಿರುವ ಬಿಜೆಪಿ ಪ್ರತಿಭಟನೆಗಳನ್ನು ಮಾಡೋದು, ಅಭಿಯಾನಗಳನ್ನು ಮಾಡೋದು ಮಾಡ್ತಿತ್ತಾದರೂ ಕೂಡ ಹಿಂದೆ ಕಾಂಗ್ರೆಸ್ ಮಾಡಿದಷ್ಟು ಯಶಸ್ವಿ ಪ್ರತಿಭಟನೆ ಮಾಡುವಲ್ಲಿ, ಯಶಸ್ವಿಯಾಗಿ ಜನರನ್ನು ತಲುಪುವಲ್ಲಿ, ಜನರಿಗೆ ಹೌದು ಗುತ್ತಿಗೆದಾರರು ಕೊಡ್ತಾ ಇರುವ ಈ ಕಮಿಷನ್, ಅವ್ರು ಮಾಡ್ತಾ ಇರುವ ಕರಪ್ಷನ್ನ ಆರೋಪ ಅತ್ಯಂತ ಗಂಭೀರವಾದ ವಿಚಾರ ಅಂಥೇಳಿ ಜನರಿಗೆ ಮನದಟ್ಟು ಮಾಡಿಸುವಲ್ಲಿ ವಿರೋಧ ಪಕ್ಷ ಬಿಜೆಪಿ ವಿಫಲವಾಗ್ತಾ ಇದೆಯಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇತ್ತು. ಆದರೆ ಯಾವಾಗೆಲ್ಲ ಈ ಲಂಚಾವತಾರದ ಆರೋಪಗಳು ಕೇಳೋಕೆ ಸಿಗ್ತಾ ಇತ್ತು, ಅದು ಅಧಿವೇಶನ ನಡೆಯೋ ಸಂದರ್ಭದಲ್ಲಾದರೂ ಆಗಬಹುದು ಅಥವಾ ಅಧಿವೇಶನದ ಹೊರಗೆ ಮಾಧ್ಯಮಗಳ ಮುಂದಾದರೂ ಆಗ್ಬೋದು, ವಿರೋಧ ಪಕ್ಷ ಬಿಜೆಪಿ ಪದೇ ಪದೇ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕರ್ನಾಟಕವನ್ನು ATM ಮಾಡ್ಕೊಂಡ್ಬಿಟ್ಟಿದೆ, ಲೂಟಿ ನಿರಂತರವಾಗಿ ಆಗ್ತಾ ಇದೆ, ಇಲ್ಲಿಂದ ಲೂಟಿ ಮಾಡಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಖಜಾನೆಯನ್ನು ತುಂಬಿಸೋದೆ ರಾಜ್ಯ ಕಾಂಗ್ರೆಸ್ ನಾಯಕರ, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಆದ್ಯ ಕರ್ತವ್ಯ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಹಾಗೆ ಬೇರೆ ರಾಜ್ಯಗಳಲ್ಲಿ ನಡೆಯುವ ಚುನಾವಣೆಗಳಿಗೆ ಕಾಂಗ್ರೆಸ್ಸಿಗೆ ಫಂಡಿಂಗ್ ಕೂಡ ನಮ್ಮ ರಾಜ್ಯದಿಂದ ಆಗ್ತಾ ಇದೆ. ಕರಪ್ಷನ್ ಅಂದರೆ ಭ್ರಷ್ಟಾಚಾರ, ಲಂಚಾವತಾರದ ಮೂಲಕ ಕಲೆಕ್ಟ್ ಆಗ್ತಿರುವ ಹಣವನ್ನು ಬೇರೆ ರಾಜ್ಯಗಳ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಬಳಕೆ ಮಾಡ್ಕೊಳ್ತಾ ಇದೆ ಎಂಬಿತ್ಯಾದಿ ಆರೋಪಗಳನ್ನು, ಅತ್ಯಂತ ಗಂಭೀರವಾದ ಆರೋಪವನ್ನು ವಿರೋಧ ಪಕ್ಷ ಬಿಜೆಪಿ ಮಾಡ್ತಾ ಇತ್ತು. ಆ ಮೂಲಕ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನು ಕಟ್ ಹಾಕೋ ಪ್ರಯತ್ನ ಬಿಜೆಪಿಗರು ಮಾಡ್ತಾ ಇದ್ರು. ಆದರೆ ಇವತ್ತು ಕೇಸ್ ರಿವರ್ಸ್ ಆಗಿದೆ. ಯಾವ ಬಿಜೆಪಿಗರು ಇಷ್ಟು ವರ್ಷಗಳ ಕಾಲ, ಅಂದರೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಸರಿಸುಮಾರು 2.5-3 ವರ್ಷದಿಂದ ಕಾಂಗ್ರೆಸ್ಸನ್ನು ಲೂಟಿ ಸರ್ಕಾರ ಅಂತ ಹೇಳಿ ಆರೋಪ ಮಾಡ್ತಾ ಇತ್ತು, ಇದೀಗ ಅದೇ ಪಕ್ಷದ ಹಾಲಿ ಶಾಸಕ ಲಂಚ ಸ್ವೀಕಾರ ಮಾಡುವಾಗ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ ಲೋಕಾಯುಕ್ತ ಅಧಿಕಾರಿಗಳ ಕೈಯಲ್ಲಿ ಲಂಚ ಸ್ವೀಕಾರ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ. ಅವರು ಹಾಗೆ ಅವರ 2 PAಗಳನ್ನು ಇದೇ ಪ್ರಕರಣದಲ್ಲಿ ವಶಕ್ಕೆ ಪಡೆದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಯಾವುದೋ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್, ಅಂದರೆ ಸಣ್ಣ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟ ಪ್ರಾಜೆಕ್ಟ್ ಇದು ಅಂತ ಹೇಳಲಾಗ್ತಾ ಇದೆ. ಸರಿಸುಮಾರು 1 ಕೋಟಿ ರೂಪಾಯಿ ಎಸ್ಟಿಮೇಷನ್ ಇರ್ತಕ್ಕಂಥ ಪ್ರಾಜೆಕ್ಟ್ ಇದು. ರಸ್ತೆಗಳಿಗೆ ತಡೆಗೋಡೆಯನ್ನು ನಿರ್ಮಾಣ ಮಾಡೋ ವಿಚಾರ ಅಂತ ಹೇಳಿ ಈ ಸದ್ಯಕ್ಕೆ ಮಾಹಿತಿ ಇರೋದು. ಈ ವಿಚಾರದಲ್ಲಿ ಗುತ್ತಿಗೆ ಕೊಡುವ ಸಂದರ್ಭದಲ್ಲಿ 1 ಕೋಟಿ ರೂಪಾಯಿನ ಪ್ರಾಜೆಕ್ಟ್ಗೆ 11 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಶಾಸಕ ಚಂದ್ರು ಲಮಾಣಿ ಅನ್ನೋ ಆರೋಪ ಇದೆ. ಯಾವಾಗ ಶಾಸಕರು ನೇರಾನೇರವಾಗಿ ಲಂಚಕ್ಕೆ ಕೈ ಒಡ್ಡಿದ್ರು, ಈ ಗುತ್ತಿಗೆದಾರ ವಿಜಯ್ ಪೂಜಾರಿ ಎಡತಾಕಿತ್ತು ಲೋಕಾಯುಕ್ತ ಕಚೇರಿಯನ್ನು, ಲೋಕಾಯುಕ್ತ ಅಧಿಕಾರಿಗಳನ್ನು. ನೋಡಿ ಸ್ವಾಮಿ, ನಾನು ಹೀಗೊಬ್ಬ ಕ್ಲಾಸ್ 1 ಗ್ರೇಡ್ನ ಗುತ್ತಿಗೆದಾರರಿದ್ದೇನೆ, ನಾನೊಂದು ಪ್ರಾಜೆಕ್ಟ್ಗೆ ಅಂತ ಹೇಳಿ ಶಾಸಕರನ್ನು ಸಂಪರ್ಕ ಮಾಡಿದಾಗ ನನ್ನ ಹತ್ರ 11 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂಥೇಳಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ವಿಜಯ್ ಪೂಜಾರಿಯವರು. ಇದೇ ಕಂಪ್ಲೇಂಟ್ನ, ಇದೇ ದೂರಿನ ಅನ್ವಯ ಇವತ್ತು ಲಂಚ ಸ್ವೀಕಾರ ಮಾಡಲಿಕ್ಕೆ ದಿನ ನಿಗದಿ ಮಾಡಿಕೊಂಡಿದ್ದ ಸಂದರ್ಭದಲ್ಲೇ ದಾಳಿ ಮಾಡಿ ಲೋಕಾಯುಕ್ತ ಅಧಿಕಾರಿಗಳು ಶಾಸಕರನ್ನು ಹೆಡೆಮುರಿ ಕಟ್ಟಿದ್ದಾರೆ. ಶಾಸಕರ PA ಮಂಜುನಾಥ್ ವಾಲ್ಮೀಕಿ ಹಾಗೆ ಮತ್ತೊಬ್ಬ PA ಗುರುನಾಯಕ್, ಈ ಮೂವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಈ 11 ಲಕ್ಷ ಲಂಚದಲ್ಲಿ 5 ಲಕ್ಷ ಅಡ್ವಾನ್ಸ್ ರೂಪದಲ್ಲಿ ಸ್ವೀಕಾರ ಮಾಡುವ ಇವತ್ತಿನ ಯೋಜನೆ ಇತ್ತು. ಈ 5 ಲಕ್ಷ ರೂಪಾಯಿ ಸಮೇತ ಹಾಗೆ ಲೋಕಾಯುಕ್ತ ಅಧಿಕಾರಿಗಳ ಸಮೇತ ವಿಜಯ್ ಪೂಜಾರಿ ಶಾಸಕರನ್ನು ಭೇಟಿಯಾಗ್ಲಿಕ್ಕೆ ಹೋಗಿದ್ದಾರೆ. ಲಂಚ ಇನ್ನೇನು ಕೊಡಬೇಕು ಅಷ್ಟೊತ್ತಿಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಮತ್ತೊಂದು ದುರಂತ ಅಂದರೆ ಇವತ್ತು ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಂತೆ ಶಾಸಕರಾದ
ಚಂದ್ರು ಲಮಾಣಿ ಅವರು. ಅವ್ರದ್ದೇ ಗದಗದಲ್ಲಿ ಒಂದು ಹಾಸ್ಪಿಟಲ್ ಇದೆ. ಇದೇ ಆಸ್ಪತ್ರೆಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಂತೆ. ಕ್ಷೇತ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಜನ ಬಂದ್ಬಿಟ್ಟು ತಮ್ಮ ಸಮಸ್ಯೆಗಳೇನಿದೆ ಅನ್ನೋದನ್ನು ಶಾಸಕರ ಬಳಿಯಲ್ಲಿ ಹೇಳ್ಕೊಳ್ಳೋ ಸಮಯ. ಇದೆಲ್ಲ ಆದ ನಂತರದಲ್ಲಿ ಈ ಗುತ್ತಿಗೆದಾರ ವಿಜಯ್ ಪೂಜಾರಿ ಹೋಗಿದ್ದಾರೆ 5 ಲಕ್ಷ ಹಣ ಕೊಡಲಿಕ್ಕೆ. ಆ ಸಂದರ್ಭದಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಒಂದು ಕಡೆ ಜನರ ಹತ್ರ ಸಮಸ್ಯೆಯನ್ನು ಬಗೆಹರಿಸುವ ಪ್ರಯತ್ನ ಮಾಡ್ತಿದ್ದೀನಿ ಅನ್ನೋದು, ಮತ್ತೊಂದು ಕಡೆ ಅದೇ ಜಾಗದಲ್ಲಿ ಕುತ್ಕೊಂಡು ಲಂಚವನ್ನು ಸ್ವೀಕಾರ ಮಾಡೋದು. ಒಂದು ಕಡೆ ಜನಸೇವೆ, ಒಂದು ಕಡೆ ಸ್ವಕಾರ್ಯ. ಹಿಂಗಿತ್ತು ಶಾಸಕ ಚಂದ್ರು ಲಮಾಣಿಯವರ ಇವತ್ತಿನ ದಿನಚರಿ ಅನ್ನೋ ಆರೋಪ ಇದೆ. ಸದ್ಯಕ್ಕೆ ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆ ನಡೆಸಲಾಗ್ತಾ ಇದೆ. ಸತ್ಯಾಸತ್ಯತೆ ಬಯಲಿಗೆ ಬರುತ್ತೆ. ಹೌದಾ, ಲಂಚ ಸ್ವೀಕಾರ ಮಾಡೋದ್ರಲ್ಲಿ ಶಾಸಕರ ನೇರ ಪಾತ್ರ ಇದೆಯಾ ಅಂತ ಹೇಳಿ. ಬಟ್ ಮೇಲ್ನೋಟಕ್ಕಂತೂ ಇಟ್ಸ್ ವೆರಿ ಕ್ರಿಸ್ಟಲ್ ಕ್ಲಿಯರ್ ಕೇಸ್ ಅಂತಾರಲ್ಲ ಹಾಗಿದೆ. ಅಂದರೆ ಕಣ್ಣು ಮುಂದೆನೇ ಲಂಚ ಸ್ವೀಕಾರ ಮಾಡುವಾಗಲೇ ರೆಡ್ ಹ್ಯಾಂಡ್ ಆಗಿ ಆ ಲಂಚದ ಅಮೌಂಟ್ ಸಮೇತ ಶಾಸಕರನ್ನು ವಶಕ್ಕೆ ಪಡೆದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಇದು ಪ್ರಕರಣ ಆಯಿತು ಸರಿ. ಶಾಸಕರೊಬ್ಬರು ಲಂಚ ಸ್ವೀಕಾರ ಮಾಡುವಾಗ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಸೀಸ್ ಮಾಡಿದ್ದಾರೆ. ತನಿಖೆ ನಡೆಯುತ್ತೆ. ತನಿಖೆ ನಂತರದಲ್ಲಿ ಏನೇನೆಲ್ಲ ಆಗುತ್ತೆ ಪ್ರಕ್ರಿಯೆಗಳು ಕಾನೂನಾತ್ಮಕವಾಗಿ ಅದ್ರ ಪಾಡಿಗದಾಗತ್ತೆ. ಆದರೆ ಲಾರ್ಜರ್ ಇಂಪ್ಲಿಕೇಶನ್, ಈ ಒಂದು ಪ್ರಕರಣದಿಂದ ಆಗಬಲ್ಲಂತಹ ದೊಡ್ಡ ಪ್ರಮಾಣದ ಪ್ರತಿಫಲನ ಅಥವಾ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡೋದಾದರೆ, ರಾಜ್ಯ BJP ಪಾಳಯಕ್ಕೆ ಅತಿ ದೊಡ್ಡ ಸೆಟ್ ಬ್ಯಾಕ್ ಇದು. ಪೊಲಿಟಿಕಲಿ, ರಾಜಕೀಯವಾಗಿ BJP ಪಾಳಯ ಎದುರಿಸ್ತಾ ಇರುವ ಅತಿ ದೊಡ್ಡ ಹಿನ್ನಡೆ ಇದು. ಯಾಕಂದರೆ ಹಾಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಅತ್ಯಂತ ಪ್ರಬಲ ಅಸ್ತ್ರ ಅಂತ ಹೇಳಿ BJP ಬತ್ತಳಿಕೆಯಲ್ಲಿ ಇದ್ದಿದ್ದೇ ಭ್ರಷ್ಟಾಚಾರದ ವಿಚಾರ, ಲಂಚದ ವಿಚಾರ, ಕಮಿಷನ್ನ ವಿಚಾರ. ನಮ್ಮ ಸರ್ಕಾರದ ಮೇಲೆ 40% ಅಂದಿದ್ರಿ, ಈಗ ನೀವು 80% ಮಾಡ್ಕೊಂಡು ಕೂತಿದ್ದೀರಿ. ನಿಮಗೆ ನೈತಿಕತೆ ಇಲ್ಲ ಸರ್ಕಾರವನ್ನು ನಡೆಸಲಿಕ್ಕೆ, ಈ ಪ್ರಮಾಣದ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದೀರಿ, ಸರ್ಕಾರ ವಜಾ ಮಾಡಿ, ನೀವೆಲ್ಲ ರಾಜೀನಾಮೆ ಕೊಡಿ. ಹೀಗೆ ಗಟ್ಟಿ ಧ್ವನಿಯಲ್ಲಿ ಆಡಳಿತ ಪಕ್ಷವನ್ನು ಪ್ರಶ್ನೆ ಮಾಡ್ತಾ ಇದ್ರು BJP ನಾಯಕರು. ಇದೀಗ ಪ್ರಶ್ನೆ ಮಾಡಬೇಕಾಗದ BJP ನಾಯಕರೇ ಕೋರ್ಟ್ನ ಕಟಕಟೆಯಲ್ಲಿ ನಿಲ್ಲುವ ಪರಿಸ್ಥಿತಿ. ತಮ್ಮದೇ ಪಕ್ಷದ ಹಾಲಿ ಶಾಸಕ ಲಂಚ ಸ್ವೀಕಾರ, ಅದರಲ್ಲೂ ಗುತ್ತಿಗೆದಾರನೊಬ್ಬನ ಹತ್ರ ಲಂಚ ಸ್ವೀಕಾರ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರೋದು. ಸರಿಸುಮಾರು ಇಲ್ಲಿ 10-11% ಅಂತ ಲೆಕ್ಕಕ್ಕೆ ಸಿಕ್ಕಿದ್ರು ಕೂಡ 1 ಕೋಟಿ ಪ್ರಾಜೆಕ್ಟು 11 ಲಕ್ಷ ರೂಪಾಯಿ ಡಿಮ್ಯಾಂಡ್ ಇಟ್ಟಿದ್ದಾರೆ. 10-11% ಕಮ್ಮಿ ಅಂತ ಹೇಳಿ ಏನಾದರೂ ಆರ್ಗ್ಯೂ ಮಾಡ್ಲಿಕ್ಕೆ ಹೋಗ್ತಾರಾ BJP ನಾಯಕರು? ಬಹುಶಃ ಹೋಗ್ಲಾರರು. ಬಟ್ ಸ್ಟಿಲ್, ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಕಾಂಗ್ರೆಸ್ಸನ್ನು ಕಟ್ಟಾಕಲಿಕ್ಕೆ ಇದ್ದಂತಹ ಅತ್ಯಂತ ಪ್ರಬಲವಾದ ಅಸ್ತ್ರ ಭ್ರಷ್ಟಾಚಾರ. ಇದನ್ನು ಇನ್ನು ಮುಂದೆ BJPಗರು ಮಾತನಾಡಿದ್ರೆ, ಈ ಪ್ರಶ್ನೆ ಎತ್ತಿದ್ರೆ, ನಿಮ್ಮ ಪಕ್ಷದಲ್ಲೇ ಹುಡುಕಿಟ್ಕೊಂಡು ನಮ್ಮ ಪಕ್ಷದ ಬಗ್ಗೆ ಮಾತನಾಡಲಿಕ್ಕೆ ಬರಬೇಡಿ ಅಂಥೇಳಿ ಒಂದು ಸ್ಟ್ಯಾಂಡರ್ಡ್ ಉತ್ತರವನ್ನು ಕೊಡಲಿಕ್ಕೆ ಕಾಂಗ್ರೆಸ್ನವರಿಗೆ ಅಸ್ತ್ರ ಸಿಕ್ಕಂತಾಯಿತು. ಹಾಗಾಗಿ ಇದೀಗ ಅಪ್ಪರ್ ಹ್ಯಾಂಡ್ನಲ್ಲಿ ಕಾಂಗ್ರೆಸ್ ಪಕ್ಷ ನಿಂತಿದೆ. ಭ್ರಷ್ಟಾಚಾರದ ವಿಚಾರದಲ್ಲಿ BJPಗರು ಇನ್ನು ಮುಂದೆ ಏನೇ ಟೀಕೆ ಮಾಡಿದ್ರು ಕೂಡ, ಬಹುತೇಕ 2028ರ ಚುನಾವಣೆವರೆಗೂ ಕೂಡ ಈ ಚಂದ್ರು ಲಮಾಣಿಯವರ ಪ್ರಕರಣ, ರೆಡ್ ಹ್ಯಾಂಡ್ ಆಗಿ ಚಂದ್ರು ಲಮಾಣಿಯವರು ತಗಲಾಕೊಂಡಿರುವ ಪ್ರಕರಣವನ್ನು ಕಾಂಗ್ರೆಸ್ BJPಯ ಆರೋಪಗಳ ವಿರುದ್ಧವಾಗಿ ಶೀಲ್ಡ್ ಆಗಿ ಬಳಕೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಇದು ರಾಜಕೀಯ ಪಕ್ಷಗಳ ನಡುವಿನ ಕೆಸರೆರಚಾಟದ ವಸ್ತು ಸರಿ. ಆದರೆ ಜನರ ಮೇಲಾಗುವ ಪರಿಣಾಮ ಏನು, ರಾಜ್ಯದ ಮತದಾರರ ಮೇಲಾಗುವ ಪರಿಣಾಮ ಏನು ಅನ್ನೋದನ್ನು ಗಮನಿಸಿದ್ರೆ, ಈಗ ಆಲ್ರೆಡಿ ಕರಪ್ಷನ್ನು, ಭ್ರಷ್ಟಾಚಾರ ಅನ್ನೋ ವಿಚಾರ ಕಾಮನ್ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಲಂಚ ಸ್ವೀಕಾರ ಮಾಡದೇ ಇರೋ ಡಿಪಾರ್ಟ್ಮೆಂಟೇ ಇಲ್ಲ, ಲಂಚದ ಆರೋಪ ಇಲ್ಲದೆ ಇರೋ ಪಕ್ಷ ಆಡಳಿತದಲ್ಲಿ ಇದ್ದ ಇತಿಹಾಸವೇ ಇಲ್ಲ ಅನ್ನೋ ರೀತಿಯಲ್ಲಿ ಕರ್ನಾಟಕದ ಜನ ಒಂದು ಹಂತದಲ್ಲಿ ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದಾರೆ ಈ ಭ್ರಷ್ಟಾಚಾರ ಅನ್ನೋದಕ್ಕೆ. ಇದೀಗ ವಿರೋಧ ಪಕ್ಷ BJPಯಲ್ಲಿರ್ತಕ್ಕಂಥ ಶಾಸಕನೂ ಕೂಡ ಲಂಚವನ್ನು ಸ್ವೀಕರಿಸ್ತಾ ಇದ್ದ ಅನ್ನೋ ವಿಚಾರ ಜನರ ಮೇಲೆ ಮತ್ತಷ್ಟು ಬೇಸರ. ಈ ಲಂಚ ಇಲ್ಲದ ವಾತಾವರಣ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯ ನಿರ್ಧಾರಕ್ಕೆ ಜನ ಬರಲಿಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ. ಗುತ್ತಿಗೆದಾರರ ವಿಚಾರ ನಾವು ಗಮನಿಸೋದೇ ಆದರೆ, ಈಗ ಆಲ್ರೆಡಿ ಗುತ್ತಿಗೆದಾರರು ಅನೇಕರು ಸಂಕಷ್ಟದಲ್ಲಿದ್ದಾರೆ. ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ಪ್ರಾಜೆಕ್ಟ್ ಮಾಡಿ ಒಂದು ಕಡೆ ಫಂಡ್ಗಳು ಆನ್ ಟೈಮ್ ರಿಲೀಸ್ ಆಗ್ತಾ ಇಲ್ಲ, ಬಡ್ಡಿಗೆ ದುಡ್ಡು ತಂದಿರ್ತಾರೆ. ಆ ಬಡ್ಡಿಯನ್ನು ತೀರಿಸಲಿಕ್ಕೆ ಸಾಲ ಬಿಟ್ಟುಬಿಡಿ, ಆ ಬಡ್ಡಿಯನ್ನು ಕಟ್ಟಲಿಕ್ಕೂ ಕೂಡ ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಹೀಗಾಗಿ ಟ್ರಾನ್ಸ್ಪರೆನ್ಸಿ ತನ್ನಿ ಗುತ್ತಿಗೆ ಕಾಮಗಾರಿಗಳಲ್ಲಿ ಅಂತ ಹೇಳಿ ಬಾಯಿ ಬಡ್ಕೊಳ್ತಿದ್ದಾರೆ ಗುತ್ತಿಗೆದಾರರು. ಇನ್ಫ್ಯಾಕ್ಟ್ ಗೌರ್ಮೆಂಟಿಂದ ಕೂಡ ಫಂಡ್ಗಳು, ಗ್ರ್ಯಾಂಟ್ಗಳು ರಿಲೀಸ್ ಆಗೋಕ್ಕೆ ಡಿಲೇ ಆಗ್ತಾ ಇದೆ. ಹಾಗಾಗಿ ಕಳಪೆ ಕಾಮಗಾರಿ ಅಂತ ಆದ ತಕ್ಷಣ ಮತ್ತೆ ನಮ್ಮ ಮೇಲೇ ಗದಾಪ್ರಹಾರ ಆಗುತ್ತೆ. ಕೊಡಬೇಕಾದ ಫಂಡ್ಗಳಿಗೆ ಆ ಕಾರಣಕ್ಕೂ ಕೂಡ, ಅಂದರೆ ಕಳಪೆ ಕಾಮಗಾರಿ ಅನ್ನೋ ಕಾರಣಕ್ಕೂ ಕೂಡ ನಮ್ಮ ಮೇಲೆ ಬರೆ ಹಾಕ್ತಾರೆ ಅನ್ನೋ ಅಳಲನ್ನು ಗುತ್ತಿಗೆದಾರರು ತೋಡ್ಕೊಳ್ತಿದ್ದಾರೆ. ಹೀಗಾಗಿ ಅಷ್ಟೋ ಕೈ ಬಿಸಿ ಮಾಡಿ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಅನ್ನೋ ಪರಿಸ್ಥಿತಿಗೆ ಗುತ್ತಿಗೆದಾರರು ತಲುಪಿರೋ ಸಂದರ್ಭದಲ್ಲಿ ಈಗ ಅವ್ರು ಪರ್ಯಾಯವಾಗಿ ಹೋಗೋದಾದರೂ ಯಾರ ಕಡೆ?
ಈಗ ಆಡಳಿತಾರೂಢ ಪಕ್ಷದಿಂದ ಕರಪ್ಷನ್ ಆಗ್ತಾ ಇದೆ, ಭ್ರಷ್ಟಾಚಾರ ಆಗ್ತಿದೆ ಅಂದರೆ ವಿರೋಧ ಪಕ್ಷದವ್ರ ಹತ್ರ ಹೋಗ್ಬಿಟ್ಟು ನೋಡಿ ನಮಗೆ ಸಪೋರ್ಟ್ ಮಾಡಿ, ಹೀಗೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ನಾಯಕರು ನಮ್ಮ ಹತ್ರ ಲಂಚಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಆಪ್ಷನ್ ಇತ್ತು. ಈಗ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳ ಕತೆ ಕೂಡ ಇಷ್ಟೇ ಅನ್ನೋ ಹಂತದಲ್ಲಿ ಹೋಗಿದೆ. ಗುತ್ತಿಗೆದಾರರಿಗೂ ಕೂಡ ಇದೀಗ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದನ್ನು ಬಿಟ್ಟರೆ ಬೇರೆ ವಿಧಿನೇ ಇಲ್ಲ, ಬೇರೆ ಆಪ್ಷನ್ನೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಆದರೆ ಸರಿ, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾರೆ, ಅಲ್ಲಿ ಆದರೂ ಅವ್ರಿಗೇನಾದರೂ ಪರಿಹಾರ ಸಿಗುತ್ತಾ? ಈಗಾಯಿತು, ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು, ಹಾಗಾಗಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟರು ವಿಜಯ್ ಪೂಜಾರಿ ಅವರು. ಆಗ ಲೋಕಾಯುಕ್ತ ಅಧಿಕಾರಿಗಳು ಬಂದು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ, ವಿಚಾರಣೆ ಆಗುತ್ತೆ, ಅಲ್ಲಿಗೆಲ್ಲ ಮುಗ್ದೋಯ್ತಾ? ಈ ಗುತ್ತಿಗೆದಾರನ ಪಾಡೇನೀಗ? ಸ್ಟಕ್ ಆಯಿತು ವರ್ಕಲ್ಲಿ, ತನಗೆ ಸಿಗಬೇಕಾದ ಗುತ್ತಿಗೆ ಸಿಗುತ್ತಾ ಇಲ್ವಾ ಇನ್ನೂ ಕ್ವೆಶ್ಚನ್ ಮಾರ್ಕೆ ಅವರಿಗೆ. ಅಲ್ಲಿಗೆ ಅವ್ರಿಗಿದ್ದ ಒಂದು ಜಾಬ್ ಆಪರ್ಚುನಿಟಿ ಕೂಡ ಕಳ್ಕೊಂಡಂಗಾಯಿತು. ಅದಾದ ನಂತರದಲ್ಲಾದ ಬೆಳವಣಿಗೆಗಳು, ಕಾನೂನಾತ್ಮಕ ಪ್ರಕ್ರಿಯೆಗಳು, ಅಲ್ಲಾದರೂ ನ್ಯಾಯ ಸಿಗುತ್ತಾ? ಇನ್ನೊಬ್ಬರು ಲಂಚಕ್ಕೆ ಕೈ ಒಡ್ಡದೇ ಇರೋ ರೀತಿಯಲ್ಲಿ ಏನಾದರೂ ಕಠಿಣ ಕಾನೂನು ನಿಯಮಗಳು ನಮ್ಮಲ್ಲಿ ಜಾರಿಯಲ್ಲಿದೆಯಾ ಅನ್ನೋದನ್ನು ನೋಡಿದ್ರೆ ಭ್ರಮ ನಿರಸನ ಆಗೋದು ಗ್ಯಾರಂಟಿ. ತೀರಾ ಇತ್ತೀಚಿನ ಉದಾಹರಣೆ, ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅಂತ ಹೇಳಿ ದೊಡ್ಡ ಸುದ್ದಿ ಆಯಿತು. 3 ಜನ ಅಧಿಕಾರಿಗಳು, ಎಕ್ಸೈಸ್ ಡಿಪಾರ್ಟ್ಮೆಂಟ್ನ DC ಸೇರಿದಂತೆ 3 ಜನ ಅಧಿಕಾರಿಗಳನ್ನು ಜೈಲಿಗೆ ಹಾಕಿದ್ರು. ಅಧಿಕಾರಿಗಳು ಆಗಲೂ ಕೂಡ ಹಾಗೇನೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು, ಸಾಕ್ಷಿಗಳಿತ್ತು ಅಂತ ಹೇಳಿ. ಆದರೆ 3 ಜನ ಕೂಡ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಇದೀಗ ಜೈಲಿನಿಂದ ಕೂಡ ಆಚೆ ಬಂದಿದ್ದಾರೆ. ಅಂದರೆ ಅಧಿಕಾರಿ ವರ್ಗದಲ್ಲಿ ಇರ್ತಕ್ಕಂಥವರ ವಿರುದ್ಧವಾಗಿ ಕಠಿಣವಾಗಿ ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ಳಿಕ್ಕಾಗ್ತಾ ಇಲ್ಲ. ಇನ್ನು ಶಾಸಕರ ವಿರುದ್ಧನೋ ಸಚಿವರ ವಿರುದ್ಧನೋ ನಾವು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಇವರು ಅಂಥೇಳಿ ಕಂಪ್ಲೇಂಟ್ ಕೊಟ್ಟು ರೆಡ್ ಹ್ಯಾಂಡ್ ಆಗಿ ಸಾಕ್ಷ್ಯ ಸಮೇತ ಅವರನ್ನು ಲೋಕಾಯುಕ್ತವೋ ಅಥವಾ ಬೇರೆ ತನಿಖಾಧಿಕಾರಿಗಳ ಸಮ್ಮುಖದಲ್ಲಿ ಅರೆಸ್ಟ್ ಮಾಡಿಸಿದ್ರು ಕೂಡ ಅವ್ರಿಗೇನಾದರೂ ಕ್ರಮ ಆಗತ್ತಾ? ಈಗ BJP ಪಕ್ಷ ಕ್ರಮ ಕೈಗೊಳ್ಳೋದು ಬೇರೆ, ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಿಕ್ಕಾದರೂ ಈ ಪಕ್ಷಗಳು ಬಿಡ್ತಾವಾ? ಪ್ರೆಷರ್ ಮಾಡೋದಿಲ್ವಾ ತನಿಖಾ ಸಂಸ್ಥೆಗಳ ಮೇಲೆ ಅನ್ನೋ ಪ್ರಶ್ನೆಗೆ ಕ್ಲಿಯರ್ ಕಟ್ ಉತ್ತರ ಅಬಕಾರಿ ಇಲಾಖೆಯದ್ದೇ ಕೇಸಿದೆ. ಅಧಿಕಾರಿಗಳೇ ಬೇರೆ ಬೇರೆ ಕಾರಣದಿಂದ ಆಚೆ ಬಂದಿದ್ದಾರೆ. ಇನ್ನು ಜನಪ್ರತಿನಿಧಿಗಳು, ಪೊಲಿಟಿಷಿಯನ್ಸ್, ರಾಜಕಾರಣಿಗಳು ಜೈಲಿನಲ್ಲಿ ಇಟ್ಕೊಂಡು ಶಿಕ್ಷೆಯನ್ನು ಅನುಭವಿಸ್ತಾರೆ ಅಂತ ಹೇಳಿ ನಾವು ಭಾವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದೊಂದು ಕಡೆ. ಆದರೆ ನೈತಿಕತೆ ಪ್ರಶ್ನೆ, BJPಗರು ಕಾಂಗ್ರೆಸ್ನ ನಾಯಕರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಾಗ ನೈತಿಕತೆ ಹೊತ್ತು ರಾಜೀನಾಮೆ ಕೊಡಿ, ನೈತಿಕತೆ ಹೊತ್ತು ರಾಜೀನಾಮೆ ಕೊಡಿ, ಕೊಡ್ಲಿಲ್ವಾ ಈಶ್ವರಪ್ಪನವರು? ಗುತ್ತಿಗೆದಾರ ಸಂತೋಷ್ ಅವ್ರ ಪ್ರಕರಣ ಬಂದಾಗ ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿಲ್ವಾ? ನೀವು ಕೊಡಿ ಅಂತ ಹೇಳಿ ಸಾಲು ಸಾಲು ಸಚಿವರನ್ನ ಕೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಅಬಕಾರಿ ಸಚಿವ ತಿಮ್ಮಾಪುರಿ ಅವರನ್ನು ಕೇಳಿದ್ರು. ವಸತಿ ಇಲಾಖೆಯಲ್ಲಿ ಜಮೀರ್ ಅಹಮದ್ ಅವರ PAದು ಅಂತ ಹೇಳಲಾದ ಆಡಿಯೋ ಅದು ಬಿಡುಗಡೆಯಾದಾಗ ಮನಿ ಫಾರ್ ಮನಿ ಅಂತ ಹೇಳಿ ಭಾರಿ ಚರ್ಚೆ, ನ್ಯಾಷನಲ್ ಲೆವೆಲ್ ಚರ್ಚೆ ಆಗಿತ್ತು. ಇನ್ಫ್ಯಾಕ್ಟ್ ಆಗ ಜಮೀರ್ ಅಹಮದ್ ಅವರ ರಾಜೀನಾಮೆಯನ್ನ ಕೇಳಿದ್ರು ವಿರೋಧ ಪಕ್ಷದವರು. ಸ್ಮಾರ್ಟ್ ಮೀಟರ್ ವಿಚಾರ ಚರ್ಚೆಗೆ ಒಳಪಟ್ಟಾಗ ಸಂಬಂಧಪಟ್ಟ ಇಲಾಖೆ ಸಚಿವರಾದ ಜಾರ್ಜ್ ಅವರ ರಾಜೀನಾಮೆಯನ್ನು ಕೇಳಿದ್ರು. ಕಾರ್ಮಿಕ ಇಲಾಖೆ ಆ ಕಿಟ್ ವಿಚಾರದಲ್ಲಿ ಹಗರಣ ಆಗಿದೆ ಅನ್ನೋ ಆರೋಪ ಬಂದಾಗ ಸಂತೋಷ್ ಲಾಡ್ ಅವರ ರಾಜೀನಾಮೆಯನ್ನು ಕೇಳಿದ್ರು. ಆದರೆ ಈಗ ನೈತಿಕತೆ ಪ್ರದರ್ಶನ ಮಾಡುವ ಸರದಿ BJPಗರದು. BJPಯ ಶಾಸಕ ಚಂದ್ರು ಲಮಾಣಿ ಅವರು ಭ್ರಷ್ಟಾಚಾರದ ಆರೋಪದ ಅಡಿಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಲಂಚವನ್ನು ಸ್ವೀಕಾರ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ. ಪಕ್ಷವಾಗಿ BJP ಅವ್ರು ರಾಜೀನಾಮೆಯನ್ನು ಪಡ್ಕೊಳ್ಳುತ್ತಾ? ಶಾಸಕ ಸ್ಥಾನ ಅದನ್ನು ಅನರ್ಹ ಮಾಡಬೇಕು ಅಂದರೆ ಅದಕ್ಕೆ ಬೇರೆಯದ್ದೇ ಆದ ಕಾನೂನು ಪ್ರಕ್ರಿಯೆಗಳಿದೆ. ಅಟ್ಲೀಸ್ಟ್ ತನ್ನ ಪಕ್ಷದಿಂದ ಇಂಥವರನ್ನು ಉಚ್ಚಾಟನೆ ಮಾಡಿ ನೈತಿಕತೆಯನ್ನು ಪ್ರದರ್ಶನ ಮಾಡುವ ಧೈರ್ಯ ತೋರಿಸುತ್ತಾ BJP? ಆಯಿತು, ಚಂದ್ರು ಲಮಾಣಿಯವರನ್ನು ನಮ್ಮ ಪಕ್ಷದಿಂದ ಅವರು ಈ ಆರೋಪ ಮುಕ್ತರಾಗಿ ಬರೋವರೆಗೂ ಉಚ್ಚಾಟನೆ ಮಾಡಿದ್ದೇವೆ ಅಂತ ಹೇಳೋಷ್ಟು ಧೈರ್ಯವನ್ನು BJPಗರು ತೋರಿಸ್ಕೊಳ್ತಾರಾ ಅನ್ನೋದನ್ನು ಕಾದು ನೋಡಬೇಕು. ಇದು ರಾಜ್ಯ BJPಯ ಚರ್ಚೆಯ ವಿಚಾರ. ಆದರೆ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರೀಯ ಮಟ್ಟದ BJP ಬಗ್ಗೆ ಕೂಡ ಮಾತನಾಡ್ಬಿಡೋಣ ಅಲ್ವಾ? ನಾ ಖಾವುಂಗಾ ನಾ ಖಾನೆ ದೂಂಗಾ ಅಂತ ಹೇಳಿದವರು ಪ್ರಧಾನಿ ನರೇಂದ್ರ ಮೋದಿ ಅವರು. ಹಿಂದಿನ UPA ಸರ್ಕಾರ ಇರಬೇಕಾದ್ರೆ ಸಾಲು ಸಾಲು ಘೋಟಾಲ ಅಂದರೆ ಸಾಲು ಸಾಲು ಹಗರಣಗಳೇ ನಡೆದು ಹೋಗಿತ್ತು ದೇಶದಲ್ಲಿ. ನಮ್ಮ NDA ಸರ್ಕಾರ ಬಂದ ನಂತರದಲ್ಲಿ ಟ್ರಾನ್ಸ್ಪರೆನ್ಸಿ ತರ್ತೀವಿ, ಅಡ್ಮಿನಿಸ್ಟ್ರೇಷನ್ನಲ್ಲಿ ಆಡಳಿತವನ್ನು ಭ್ರಷ್ಟಾಚಾರ ಮುಕ್ತ ಮಾಡ್ತೀವಿ ಅಂತ ಹೇಳಿದ್ರು. ಬಹುತೇಕ ಅದೇ ರೀತಿಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ನಡೀತಿರೋ ಸಂದರ್ಭದಲ್ಲಿ ಅವರದ್ದೇ ಪಕ್ಷದ ತಳಮಟ್ಟದ ನಾಯಕರು, ಅವರದೇ ಪಕ್ಷದ ಶಾಸಕರು ಕರ್ನಾಟಕದಲ್ಲಿ ಲಂಚ ಸ್ವೀಕಾರ ಮಾಡ್ತಾ ತಗಲಾಕೊಂಡಿರುವಾಗ ರಾಷ್ಟ್ರೀಯ ಮಟ್ಟದ BJP ನಾಯಕರು, ಕೇಂದ್ರ ಮಟ್ಟದ BJP ನಾಯಕರು ಇನ್ಕ್ಲೂಡಿಂಗ್ ಪ್ರಧಾನಿ ನರೇಂದ್ರ ಮೋದಿ ಈ ವಿಚಾರವನ್ನು ಎಷ್ಟು ಗಂಭೀರವಾಗಿ ಸ್ವೀಕಾರ ಮಾಡ್ತಾರೆ? ಕೇಂದ್ರ ಗೃಹ ಸಚಿವ ಅಮಿತ್ ಶಾ BJPಯ ವರಿಷ್ಠ ನಾಯಕ ಯಾವ ರೀತಿಯಾಗಿ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಕಾಂಗ್ರೆಸ್ ಪಕ್ಷವಂತೂ ನೋ ಡೌಟ್ ಈಗ ಆಲ್ರೆಡಿ ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರು ಚಂದ್ರು ಲಮಾಣಿ ಅವರ ಪ್ರಕರಣವನ್ನು ಇಟ್ಕೊಂಡು BJP ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ, ಟೀಕಾ ಪ್ರಹಾರದ ಸುರಿಮಳೆಯನ್ನೇ ಸುರಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಆದಿಯಾಗಿ ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ನಾಯಕರು ಕೂಡ ಚಂದ್ರು ಲಮಾಣಿ ಅವರ ಭ್ರಷ್ಟಾಚಾರದಲ್ಲಿ ತಗಲಾಕೊಂಡ ವಿಚಾರವನ್ನು ನೋ ಡೌಟ್
ರಾಷ್ಟ್ರೀಯ ಮಟ್ಟದ ಸುದ್ದಿಯನ್ನಾಗಿ ಮಾಡಿ ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಾಕಿಸುವ ಪ್ರಯತ್ನವನ್ನ ಮಾಡುವ ಎಲ್ಲ ಸಾಧ್ಯತೆ ಇದೆ. ಕಾದ್ ನೋಡೋಣ. ಚಂದ್ರು ಲಮಾಣಿ ಅವರ ಪ್ರಕರಣ ಪೊಲಿಟಿಕಲಿ, ಕಾನೂನಾತ್ಮಕವಾಗಿ ನೋ ಡೌಟ್ ಆ ಪ್ರಕ್ರಿಯೆಗಳು ನಡೀತಾ ಇರುತ್ತೆ. ಆದರೆ ರಾಜಕೀಯವಾಗಿ ಯಾವೆಲ್ಲ ರೀತಿಯ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳನ್ನು ಪಡೆದುಕೊಳ್ಳುತ್ತೆ, ಯಾವ ರೀತಿಯ ಪರಿಣಾಮವನ್ನು ರಾಜ್ಯ ಹಾಗೆ ರಾಷ್ಟ್ರೀಯ ಮಟ್ಟದ ರಾಜಕಾರಣದ ಮೇಲೆ ಬೀರೋ ಸಾಧ್ಯತೆ ಇದೆ ಅಂತ ಹೇಳಿ ಕಾದ್ ನೋಡೋಣ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಾಂಟೆಂಟ್ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.